ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಭೀಷ್ಮಃ ನಾಸನ್ನದ್ಧೋ ನ ಕವಚೋ ಯೋದ್ಧವ್ಯ ಕ್ಷತ್ರಿಯೋರಣೆ ಏಕ ಏಕೇನ ಭಾವ್ಯಶ್ಚ ವಿಸೃಜಸ್ವ ಕ್ಷಿಪಾಮಿವ. ಆ ಕಾಲದಲ್ಲಿ ಕೆಲವೊಂದು ನಿಯಮಗಳಿತ್ತು ಕ್ಷತ್ರಿಯರಿಗೆ, ಯುದ್ಧರಂಗದಲ್ಲಿ ಹೇಗಿರಬೇಕು ಅಂತ. ಅದನ್ನು ನಾವಿವತ್ತು ತಿಳ್ಕೊಳ್ಳೋ ಅವಶ್ಯಕತೆ ಏನು ಅಂದರೆ, ಅವತ್ತಿನ ಯುದ್ಧದ ಕುರಿತಾದ ಚಿಂತನೆಯಲ್ಲಿ ಏನು ಒಳ್ಳೆಯದಿತ್ತು ಅನ್ನೋದು ತಿಳ್ಕೋಬೇಕಲ್ಲ. ನಾಸನ್ನದ್ಧ, ಒಬ್ಬ ತಯಾರಾಗಿಲ್ಲದೆ ಹೋದರೆ ಅವನ ಜೊತೆಗೆ ಯುದ್ಧ ಮಾಡಬಾರ್ದು. ಎಲ್ಲೋ ಹೋಗ್ತಾ ಇರ್ತಾನೆ, 4 ಜನ ಸೇರಿಕೊಂಡು ಬಂದು ಚುಚ್ಚಿಬಿಟ್ರೆ ಏನು ಪೌರುಷ ಇದ್ದಾಗಾಯಿತು. ಅದರಿಂದಾಗಿ ಫೀಲ್ಡಿಂಗು ಅವೆಲ್ಲ ಅಸಂಗತ. ಫೀಲ್ಡಿಂಗ್ ಅಂತ ಕರೀತಾರೆ ಅಂಡರ್ವರ್ಲ್ಡ್ ಪರಿಭಾಷೆಯಲ್ಲಿ. ಒಬ್ಬನ ಇದನ್ನೆಲ್ಲ ಚಲನವಲನಗಳನ್ನು ನೋಡ್ಕೊಂಡಿರೋದು, ಅವನೆಲ್ಲೋ ಮೈಮರ್ತಿದ್ದಾಗ ಎರಗಿ ಕೊಂದು ಬಿಡೋದು, ಅದನ್ನು ನೋಡ್ಲಿಕ್ಕೆ ಒಬ್ಬರು ಜನ ಬೇಕಲ್ಲ, ಅದನ್ನು ಫೀಲ್ಡಿಂಗ್ ಅಂತ ಕರೀತಾರೆ. ಅದನ್ನು ಮಾಡಲಿಕ್ಕಿಲ್ಲ ಅಂತ ಯುದ್ಧ ಆಗೋಲ್ಲ. ಅದು ಈ ಗ್ಯಾಂಗ್ ವಾರ್ಗಳು ಯುದ್ಧ ಆಗತ್ತಾ ಅಂದರೆ ಆಗಲ್ಲ. ಯಾಕೆ ಅಂದರೆ ಅವನು ಎಚ್ಚರ ಆಗಲಿಕ್ಕೆ ಅವಕಾಶವೇ ಕೊಡೋದಿಲ್ಲ. ಕೊಲೆ ಮತ್ತು ಸಂಹಾರ 2 ವ್ಯತ್ಯಾಸ ಇದೆ. ದೇವರು ರಾವಣನನ್ನು ಕೊಂದ, ಕೊಲೆ ಮಾಡಿದ ಅಲ್ಲ. ಕೊಲೆ ಮಾಡೋದು ಅಂದರೆ ಕೊಲೆಯಾಗುವ ವ್ಯಕ್ತಿ ಸಜ್ಜಾಗಿರೋದಿಲ್ಲ, ರೆಡಿಯಾಗಿರಲ್ಲ. ಇಲ್ಲಿ ಸಂಹಾರ ಮಾಡೋದು, ಕೊಲ್ಲೋದು ಅಂತ ಹೇಳಿದ್ರೆ ಎದುರುಗಡೆಯ ವ್ಯಕ್ತಿ ಯುದ್ಧದಲ್ಲಿ ಸಜ್ಜಾಗಿ ಹೋರಾಡ್ತಾ ಇರ್ತಾನೆ. ನಾನು ಸಾಯಬಹುದು ಅಂತನ್ನುವ ನಿರೀಕ್ಷೆ ಆದರೂ ಇರುತ್ತೆ. ಅದರಿಂದಾಗಿ ಆ ಕಾಲದಲ್ಲಿ ನಾ ಸನ್ನದ್ಧ, ಇನ್ನು ನ ಅಕವಚ, ಕವಚ ತೊಟ್ಕೊಳ್ಳದೆ ಒಬ್ಬನ ಕವಚವೇ ಇರಲ್ಲ, ಅವನು ಹೋರಾಡ್ತಾನೆ ಇಲ್ಲ. ಏಕೇನ ಭಾವ್ಯಶ್ಚ, ಒಬ್ಬನನ್ನು ಎದುರಿಸಬೇಕು. ಬಹಳ ಜನರನ್ನ ಒಬ್ಬ ಅಲ್ಲ, ಒಬ್ಬನನ್ನ ಬಹಳ ಜನರಲ್ಲ. ಏಕೇನ ಭಾವ್ಯಶ್ಚ ವಿಸೃಜಸ್ವ ಕ್ಷಿಪಾಮಿವ. ಸಚೇತ್ ಸನ್ನದ್ಧ ಆಗಚ್ಚೇತ್ ಸನ್ನದ್ಧವ್ಯಂ ತದಾ ಭವೇತ್. ಸಚೇತ್ ಸ್ವಸೈನ್ಯ ಆಗಚ್ಚೇತ್ ಸಸೈನ್ಯಸ್ತಮಥಾಹ್ವಯೇತ್. ಒಬ್ಬ ಸನ್ನದ್ಧನಾಗಲಿಲ್ಲ ಅಂದರೆ ಯುದ್ಧ ಮಾಡಲಿಕ್ಕಿಲ್ಲ, ರೆಡಿಯಾಗಿ ಬರೋ ತನಕ ಕಾಯಬೇಕು. ಸಚೇನ್ ನಿಕೃತ್ಯ ಯುದ್ಧೇತ ನಿಕೃತ್ಯ ಪ್ರತಿಯೋಧಯೇತ್ ಅಥ ಚೇತ್ ಧರ್ಮತೋ ಯುದ್ಧೇತ್ ಧರ್ಮೇಣೈವ ನಿವಾರಯೇತ್. ಅವನು ಮೋಸ ಮಾಡಿದ್ರೆ ನೀನು ಮೋಸ ಮಾಡಲಿಕ್ಕೆ ಅವಕಾಶ ಇದೆ. ಅವನು ಧರ್ಮದಿಂದ ಯುದ್ಧ ಮಾಡಿದ್ರೆ ನೀನು ಧರ್ಮದಿಂದ ಯುದ್ಧ ಮಾಡಬೇಕು. ಇದು ಯುದ್ಧದ ಬೇಸಿಕ್ ರೂಲ್. ಇದು ಅವನು ಮೋಸ ಮಾಡಿದ್ರೆ ನಾವು ಮೋಸ ಮಾಡಬಹುದು. ಯಾಕೆ ಅಂದರೆ ಅದಕ್ಕೆ ಒಳ್ಳೆಯದಕ್ಕೆ ಅವರು ಅರ್ಹರಲ್ಲ ಅಂತ ಆಯ್ತಲ್ಲ. ಅವ್ರನ್ನ ಒಳ್ಳೆಯ ರೀತಿಯಿಂದ, ಅದಕ್ಕಾಗಿ ನೋಡಿ, ಇದು ಅರ್ಥ ಆಗದೇನೆ ನಮ್ಮ ದೊರೆಗಳು, ವಿಶೇಷತಃ ಪೃಥ್ವಿರಾಜ ಚೌಹಾನ್, ಅವನು ಕ್ಷಮಿಸಿ ಬಿಟ್ಟ ಗೋರಿಯನ್ನು. ಏನಾಯಿತು ಪರಿಸ್ಥಿತಿ? ನಮ್ಮನ್ನು ಕೊಂದ. ಅವರು ಎಂತಹ ಕ್ರೂರಿಗಳು ಅಂತ ಹೇಳಿದ್ರೆ, ಅಳಿಯ ರಾಮರಾಯ ಪುರಂದರದಾಸರ ಕಾಲದಲ್ಲಿ ಇದ್ದ. ಅಳಿಯ ರಾಮರಾಯ
ಯುದ್ಧ ಮಾಡಿದ್ರು, ಮೋಸ ಮಾಡಿದ್ರು. ವಿಜಯನಗರದ ಪರವಾಗಿ ಹೋರಾಡ್ತಾ ಇದ್ದ ಮುಸಲ್ಮಾನರೆಲ್ಲ ಆ ಯುದ್ಧದಲ್ಲಿ ಇದ್ದಕ್ಕಿದ್ದಾಗೆ ಇವ್ರ ವಿರುದ್ಧ ಬಂದ್ಬಿಟ್ರು. ಅಳಿಯ ರಾಮರಾಯನದ್ದು ತಪ್ಪಿತ್ತು ಬಿಡಿ, ಯುದ್ಧ ನೋಡಲಿಕ್ಕೆ ಪಲ್ಲಕ್ಕಿಯಲ್ಲಿ ಹೋಗಿದ್ದ. ಪಲ್ಲಕ್ಕಿ ಇರುಕಾದ ಜಾಗ, ಸಿಕ್ಕಾಕೊಳ್ತೀವಿ. ಯುದ್ಧ ಯಾವತ್ತೂ ಓಪನ್ ಎಂಡ್ ಆಗಿರಬೇಕು. ಸ್ಟಿಂಗ್ ಆಪರೇಷನ್ ಮಾಡ್ಬೇಕಾದ್ರೆ ಇನ್ನೊಂದು ದಾರಿ ಇದೆಯಾ ನೋಡ್ಕೊಂಡು ಸ್ಟಿಂಗ್ ಆಪರೇಷನ್ ಮಾಡಬೇಕು ಅಂತಾರೆ ಮಾರ್ಯಾರೆ. ಓಪನ್ ಎಂಡ್ ಇರಬೇಕು ಅಂತಾರೆ. ಅಂಥದ್ರಲ್ಲಿ ಅಳಿಯ ರಾಮರಾಯ ಪಲ್ಲಕ್ಕಿನಲ್ಲಿ ಹೋಗಿದ್ದ. ಅವನು ಮಾತು ಕೇಳದೆ ಇರೋದಕ್ಕೇನೆ ಪುರಂದರದಾಸರು ಹಾಡಿರೋದು ಸತ್ಯವಂತರಿಗಿದು ಕಾಲವಲ್ಲ ಅಂತ, ಬೇರೇನೂ ಅಲ್ಲ. ಸತ್ಯವಂತರಿಗೆ ಇದು ಕಾಲವಲ್ಲ, ಅವನನ್ನು ನೋಡಿಕೊಂಡೇ ಬಂದದ್ದು. ಅವರ ಪುರಂದರದಾಸರು ಎಷ್ಟು ಹೇಳಿದ್ರು ಅವನು ಕೇಳಲಿಲ್ಲ. ನಿಮಗಾಗಬೇಕು ರಾಜಕೀಯ, ಸುಮ್ಮನೆ ತಾಳ ತಂಬೂರಿ ಹೊಡ್ಕೊಂಡಿರ್ರಿ ಅಂದ ಅವನು. ಅದರ ಪರಿಣಾಮ ಏನಾಯಿತು ಅಂದರೆ ಅದು ಇರಲಿ, ನಾವು ಅಲ್ಲಿಂದ ಮುಂದೆ ಬರೋಣ. ಅವರು ಮೋಸ ಮಾಡಿದಾಗ ನಾವು ಮೋಸ ಮಾಡಲಿಕ್ಕಾಗಲಿಲ್ಲ. ಅಳಿಯ ರಾಮರಾಯನ ತಲೆಯನ್ನು ಕತ್ತರಿಸಿ ಆ ತಲೆ ಬುರುಡೆಯ ಮೂಲಕ ಊರ ಗಟಾರದ ನೀರೆಲ್ಲ ಹೊರಗಡೆ ಹೋಗುವ ಹಾಗೆ ಮಾಡಿದ ಅವನು. ಎಂತಹ ಕ್ರೂರಿಗಳು! ಸತ್ತ ಮೇಲೆ ಅದೇನು ದ್ವೇಷವೋ ಅಷ್ಟು ಕ್ರೂರಿಗಳವರು. ಅವ್ರ ಹತ್ರ ಏನು ನ್ಯಾಯಭರಿತವಾಗಿ ಯುದ್ಧ ಮಾಡಬೇಕಾದದ್ದು? ನಾಶ್ವೇನ ರಥಿನಂ ಯಾಯಾತ್ ಉದಿಯಾದ್ರಥಿನಂ ರಥಿ. ಕುದುರೆ ಇರುವವನ ಜೊತೆ ಹೋರಾಡಬೇಕು, ರಥದಲ್ಲಿ ಕುಳಿತವನ ಜೊತೆ ಹೋರಾಡಬೇಕು. ವ್ಯಸನೇನ ಪ್ರಹರ್ತವ್ಯೋ ನ ಭೀತಾಯ ಜಿತಾಯವಾ. ಏನೋ ಸಂಕಟದಲ್ಲಿದ್ದಾಗ ಕೊಲ್ಲಬಾರದು. ವ್ಯಸನೇನ ಪ್ರಹರ್ತವ್ಯ, ಹೆದರಿದವರನ್ನು ಕೊಲ್ಲಬಾರದು. ಈಗಾಗಲೇ ಸೋತಿದ್ದೇನೆ ಅಂತ ಹೇಳಿದ ಮೇಲೆ ಕೊಲ್ಲಬಾರದು. ತೇಷು ಲಿಪ್ತೋ ನ ಕರಣಿ ಸ್ಯಾತ್ ಅಸತಾಮೇತದಾಯುಧಂ ಯಥಾರ್ಥಮೇವ ಯೋದ್ಧವ್ಯಂ ನ ಕೃಧ್ಯೇತ ಜಿಗಾಂತತಃ. ಕೊಲ್ಲುವಾಗ ಸಿಟ್ಟು ಮಾಡ್ಕೊಂಡಿರಬಾರ್ದು. ಟಫೆಸ್ಟ್ ಟಾಸ್ಕ್ ಅಂದರೆ ಆ ಬ್ರೂಟಲ್ ಬಿಹೇವಿಯರ್ಸ್ ಇದೆಯಲ್ಲ, ಅದು ಬೇಡ ಅಂತ ಹೇಳ್ತಾರೆ. ಸ್ವಲ್ಪನೂ ಸಿಟ್ಟು ಬರದೆ ಕರೇಜ್ ಇರದೆ ಕೊಲ್ಲೋದು ಹೇಗೆ? ಆದರೆ ಅದು ಕೊಂದ ಮೇಲೆ ವಿಕೃತವಾಗಿ ಪರಿಣಾಮ ಹೊಂದಬಾರದು. ನಾಸ್ತೆ ಕಶ್ಚ ಗಜೋ ಯುದ್ಧೇ ಗಜಶ್ಚೈಕಶ್ಚ ಯುಜ್ಯತೆ ವಿದ್ಯತೆ ನ ಪದಾತಿರ್ಗಜಂ ಯುದ್ಧೇತ್ ನ ಗಜೇ ನ ಪದಾತಿನಂ. ಆನೆಯ ಮೇಲೆ ಕುಳಿತವ ಉಳಿದವರ ಹತ್ರ ಆನೆ ಇಲ್ಲದಾಗ ಆನೆಯನ್ನು ಬಿಟ್ಟು ಇಳಿದು ಯುದ್ಧ ಮಾಡಬೇಕು. ಆನೆಯನ್ನೇ ನುಗ್ಗಿಸ್ಬಿಡೋದಲ್ಲ. ಒಬ್ಬನ ಹತ್ರ ದಿವ್ಯಾಸ್ತ್ರಗಳಿತ್ತು, ಎದುರುಗಡೆ ಅವನ ಹತ್ರ ಇಲ್ಲ, ಅವನಿಗೆ ದಿವ್ಯಾಸ್ತ್ರಗಳನ್ನು ಎಸೆಯಬಾರದು. ಆದರೆ ಇವತ್ತು 100 ಜನ ಬರ್ತಾ ಇದ್ರು ಅಂದರೆ ನಾವು ಅನಿವಾರ್ಯವಾಗಿ ಗನ್ನಲ್ಲಿ ಹೊಡಿಬೇಕಾಗತ್ತೆ. ಅವ್ರ ಹತ್ರ ಇಲ್ಲ ಅಂತ ಸುಮ್ಮನೆ ಇರ್ಲಿಕ್ಕಾಗಲ್ಲ. ರಾಮ ರಾವಣಯೋರ್ ಯುದ್ಧೇ ಹರಯೋ ವೈಪದಾತಯ ಲಕ್ಷ್ಮಣಶ್ಚ ಮಹಾಭಾಗ ತಥಾ ರಾಜನ್ ವಿಭೀಷಣ. ಇದಕ್ಕೊಂದು ಒಳ್ಳೆ ಉದಾಹರಣೆ ಸ್ವಯಂ ಭೀಷ್ಮಾಚಾರ್ಯರು ರಾಮರಾವಣರ ಯುದ್ಧದ ಬಗ್ಗೆನೇ ಕೊಡ್ತಾರೆ. ರಾಮರಾವಣ ಯುದ್ಧದಲ್ಲಿ ದೈತ್ಯರಿಗೆ, ರಾಕ್ಷಸರಿಗೆ ಆನೆ, ಕುದುರೆ, ಸಖತ್ತು ಸೊಫೆಸ್ಟಿಕೇಟೆಡ್ ವೆಹಿಕಲ್ಸ್, ಸೊಫೆಸ್ಟಿಕೇಟೆಡ್ ಆರ್ಮರೀಸ್, ಅಮ್ಯುನಿಟೀಸ್ ಎಲ್ಲ ಇತ್ತು. ಕಪಿಗಳೆಲ್ಲ ಯಾವುದ್ರಲ್ಲಿ ಯುದ್ಧ ಮಾಡಿದ್ದಂತೆ? ಪದಾತಿಗಳಾಗಿ. ಉಗುರು ಹಲ್ಲು ಎರಡೇ ಆಯುಧ ಕಪಿಗಳಿಗೆ ಮಾಡಿದ್ರು ಯುದ್ಧ. ಅದೇ ರಾವಣಸ್ಯಾಂತಕಾಲೇ ಚ ರಥೇನ ಐಂದ್ರೇಣ ರಾಘವ ನಿಜಘಾನ ದುರಾಚಾರಂ ರಾವಣಂ ಪಾಪಕಾರಿಣಂ.
ರಾವಣ ಸಾಯುವಾಗ ಶ್ರೀರಾಮ ಏನು ಮಾಡಿದ? ಇಂದ್ರ ಕೊಟ್ಟ ರಥವನ್ನು ಏರಿ ಎಲ್ಲರನ್ನೂ ಕೊಂದ, ವಿಶೇಷತಃ ರಾವಣನನ್ನು. ಹೀಗಾಗಿ ಒಂದು ಕಾಮನ್ ರೂಲ್, ಏನು? ಯಾರಿಗೆ ಜಾಸ್ತಿ ಆಯುಧಗಳಿರುತ್ತೆ, ಆಯುಧಗಳಿರುವವರು ಆಯುಧಗಳಿಲ್ಲದವರ ಕುರಿತು ಯುದ್ಧ ಮಾಡಬಾರದು. ಅವನು ಅಂತ ಅಳ್ತಾ ಇರುವಾಗ ಯುದ್ಧ ಮಾಡಬಾರದು, ದುಃಖದಲ್ಲಿದ್ದಾಗ ಯುದ್ಧ ಮಾಡಬಾರದು. ಆದರೆ ಕೆಲವೊಂದು ಸಂದರ್ಭ ಬರುತ್ತೆ, ರಾವಣ ಯಾವುದೇ ಆಯುಧಗಳಿರದಾಗ, ಯಾವುದೇ ಆಯುಧಗಳಿರದಾಗ ರಾಮನನ್ನ ಕುರಿತು ಯುದ್ಧ ಮಾಡಿದ. ಅಲ್ಲಿ ಕಪಿಗಳೆಲ್ಲ ಆಯುಧಗಳಿಲ್ಲದೆ ಯುದ್ಧ ಮಾಡಿದ್ರು. ಅದನ್ನು ಹಾಗೆ ಮಾಡಬೇಕಷ್ಟೆ, ಅನಿವಾರ್ಯ. ದಿವ್ಯಾಸ್ತ್ರ ಬಲ ಸಂಪನ್ನೇ ಸರ್ವಮೇತದ್ವಿಧೀಯತೆ ದೇವಾತುರೇಚು ಯುದ್ಧೇಶು ದೃಷ್ಟಮೇತತ್ ಪುರಾತನೈ. ದಿವ್ಯಾಸ್ತ್ರವಾದ ಬಲ ಇವುಗಳಿಂದ ಕೂಡಿರುವಾಗ ನೀವು ಹೆಂಗೆ ಬೇಕಾದರೂ ಯುದ್ಧ ಮಾಡಬಹುದು. ಆದರೆ ದಿವ್ಯಾಸ್ತ್ರಗಳಿರದಾಗ ಈ ರೂಲನ್ನು ಪಾಲನೆ ಮಾಡಬೇಕು. ಏನು? ಯುದ್ಧ ಮಾಡುವಾಗ ಸಮಾನರಲ್ಲಿ, ಸಮಾನರು ಅಂದರೆ ಸಮಾನ ಬಲರಂತಾಗಲ್ಲ, ಸಮಾನವಾದ ಎಕ್ವಿಪ್ಮೆಂಟ್ಸ್ ಇರಬೇಕು, ಆಗ ಯುದ್ಧ ಮಾಡಬೇಕು. ಭಗ್ನ ಶಸ್ತ್ರೋ ವಿಪನ್ನಶ್ಚ ಛಿನ್ನಜ್ಜೋ ಹತವಾಹನ ಚಿಕಿತ್ಸಸ್ಯಾತ್ ಸ್ವವಿತಯೇ ಪ್ರಾಪ್ಯೇ ವಸ್ತ್ವಗೃಹಂ ನಯೇತ್ ಸಾಧೂನಾಂ ತು ಮಿಥೋ ಭೇದೆ ಸಾಧುಶ್ಚೇದ್ವ್ಯಸನೀ ಭವೇತ್ ಸಪ್ರಾಣೋ ನಾಭಿಹಂತವ್ಯೋ ನಾನಪತ್ಯ ಕಥಂಚನ. ಸಾಧೂನಾಂ ತು ಮಿಥೋ ಭೇದೆ, ಸಜ್ಜನರು ಪರಸ್ಪರ ಹೋರಾಡುವಾಗ ಅವನು ಸಜ್ಜನ ಅಂತ ಆದರೆ, ಅವನಿಗೆ ಗಾಯ ಆದರೆ ತಮ್ಮ ಮನೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಬೇಕೇ ವಿನಃ ಅವನಿಗೆ ನಾಶ ಮಾಡಬಾರ್ದು. ಸಜ್ಜನ ಅಂತ ಹೆಂಗೆ ಗೊತ್ತಾಗುತ್ತೆ? ಅವನು ವೈದಿಕ ಹೌದೋ ಅಲ್ವೋ ಅನ್ನೋದ್ರ ಮೇಲೇ ಗೊತ್ತಾಗುತ್ತೆ. ವಿಷ್ಣು ಪುರಾಣದಲ್ಲಿ ಮುಂದೆ ಒಂದು ಕಥೆ ಬರುತ್ತೆ. ಕೇಶಿಧ್ವಜ ಅಂತ ಹೇಳಿ ಒಬ್ಬ, ಆ ಕೇಶಿಧ್ವಜ ಏನಿದ್ದಾನೆ ಅವನು ಕರ್ಮಕಾಂಡದಲ್ಲಿ ಪಾರಂಗತ. ಇನ್ನೊಬ್ಬ ರಾಜ ಏನಿದ್ದಾನೆ ಅವನು ಜ್ಞಾನಿ. ಆ ಜ್ಞಾನಿಯಾದವ ಕೇಶಿಧ್ವಜನನ್ನ ಹೋರಾಡಿ ಓಡಿಸಿ ಬಿಡ್ತಾನೆ. ಕೇಶಿಧ್ವಜನ ರಾಜ್ಯವನ್ನ ಅವನು ಇಟ್ಕೊಂಡು ಬಿಡ್ತಾನೆ. ಅವನ ಹೆಸರು ಖಾಂಡಿಕ್ಯ ಅಂತ. ಆ ಖಾಂಡಿಕ್ಯ ಏನಿದ್ದಾನೆ ಅವನು ಬ್ರಹ್ಮನಿಷ್ಠ ಜ್ಞಾನಿ. ಕೇಶಿಧ್ವಜ ಕರ್ಮನಿಷ್ಠ ಕರ್ಮಠ. ಕರ್ಮಠ ಅಂತ ಅನ್ಬಾರದು, ಕರ್ಮಣ ಜ್ಞಾನೇನ ಠಃ ಶೂನ್ಯ ಕರ್ಮಠ ಅಂತ. ಕರ್ಮಠ ಅಂದರೆ ಕರ್ಮವನ್ನು ಮಾಡ್ತಾ ಜ್ಞಾನದಿಂದ ಶೂನ್ಯನಾದವ ಅಂತ. ಇರಲಿ, ಹೇಳಿದ್ದು ಹೇಗೆ. ಆ ಕೇಶಿಧ್ವಜ ಏನಿದ್ದಾನೆ ಅವನು ಸೋತ, ಓಡಿದ. ಖಾಂಡಿಕ್ಯ ಏನಿದ್ದಾನೆ ಅವನು ಗೆದ್ದ. ಅವನೊಂದು ಯಾಗ ಮಾಡ್ತಾ ಇದ್ದ. ಯಾಗದಲ್ಲಿ ಬಲಿ ಕೊಡೋ ಪಶು ಸತ್ತೋಯ್ತು. ಅದಕ್ಕೆ ಏನು ಪ್ರಾಯಶ್ಚಿತ್ತ ಯಾವ ಪುರೋಹಿತರಿಗೂ ಗೊತ್ತಾಗಲಿಲ್ಲ. ಗೊತ್ತಾಯ್ತೆ? ಆಗ ಏನು ಮಾಡೋದು ಅಂತ ಕೇಳಿದ. ಅವನ ಮಂತ್ರಿಗಳು ಹೇಳಿದ್ರು, ಮಿನಿಸ್ಟರ್ಸು, ಇಲ್ಲ ಇದಕ್ಕೆ ಉತ್ತರ ಕೊಡಬಲ್ಲವ ಕೇಶಿಧ್ವಜ ಮಾತ್ರ. ಖಾಂಡಿಕ್ಯ ಏನು ಮಾಡ್ದ? ಹೋದ ಕಾಡಿನಲ್ಲಿ. ಅವನು ಎಲ್ಲಿದ್ದಾನೆ ಅಂತ ಹುಡುಕೊಂಡು, ಅವನು ನಿರಾಯುಧನಾಗಿ ಯಾವ ಸೈನ್ಯವೂ ಇಲ್ಲದೆ ಆ ಮೂಲೆಯಲ್ಲಿ ಇದ್ದ, ಅರಣ್ಯದ ಮೂಲೆಯಲ್ಲಿ. ಇವನು ಹೇಳಿ ಕಳಿಸ್ದ, ನನಗೆ ಕರ್ಮದ ಬಗ್ಗೆ ಒಂದು ಸಂದೇಹ ಬಂದಿದೆ, ಅದಕ್ಕೆ ಉತ್ತರ ಕೊಡಬೇಕು. ಮಿನಿಸ್ಟರ್ಸ್ ಎಲ್ಲ ಹೇಳೋದು, ಅವನನ್ನು ಒಬ್ಬನ್ನೇ ಬರಲಿಕ್ಕೆ ಹೇಳು, ಒಬ್ಬನೇ ಬಂದಾಗ ಹೊಂಚಿ ಹಾಕಿ ಕೊಂದು ಬಿಡೋಣ, ನಾವು ರಾಜರಾಗ್ಬಿಡೋಣ. ಹಾಗೆಲ್ಲ ಮಾಡ್ತಾರ? ಮಾಡಬಾರದು ಹಾಗೆಲ್ಲ. ಇಲ್ಲ, ಬರಲಿ. ಅವನು ಬಂದ ಮೇಲೆ ಹೇಳಿದ್ರು, ನಮ್ಮ ರಾಜ ಅವನಿಗೆ ಬೇಕಾದ ಗುರುದಕ್ಷಿಣೆಯನ್ನು ಕೇಳ್ತಾನೆ, ಕೊಟ್ಬಿಡ್ಬೇಕು ನೀವು, ಅಂದರೆ ರಾಜ್ಯ ಗಿಜ್ಜ ಇಲ್ಲ. ಅದಕ್ಕೆ
ಕೇಶಿಧ್ವಜ ಹೇಳ್ದ, ಸುಮ್ಮನೆ ಇರಪ್ಪ ನೀವು, ನಾನು ನೋಡ್ಕೊಳ್ತೇನೆ. ಏನು ಬೇಕು ನಿನಗೆ? ನೋಡಿ, ಹೀಗೆ ಯಜ್ಞದಲ್ಲಿ ಪಶು ಸತ್ತು ಹೋಗಿದೆ, ಅದಕ್ಕೆ ಏನು ಮಾಡಬೇಕು ಅದನ್ನು ಹೇಳಿ. ಅದಕ್ಕೆ ಅವನು ಈ ರೀತಿ ಪ್ರಾಯಶ್ಚಿತ್ತ ಮಾಡಿ ಅಂತ ಹೇಳ್ದ. ಆಯಿತು, ಗುರುದಕ್ಷಿಣೆ ಏನು ಕೊಡಲಿ? ಮತ್ತೆ ಕರ್ಕೊಂಡು ಹೋದರು ಮಂತ್ರಿಗಳು. ರಾಜ್ಯ ಕೇಳು, ರಾಜ್ಯ ಕೇಳು, ರಾಜ್ಯ ಕೇಳು ಅಂದರು. ಅದಕ್ಕಿಂತ ದೊಡ್ಡ ಲಾಭ ಇದೆಯಪ್ಪ, ನೀವು ಸುಮ್ಮನೆ ಇರಿ ಅಂತ ಹೇಳಿ ಹೋಗಿ ನನಗೆ ಜ್ಞಾನೋಪದೇಶ ಮಾಡು ಅಂತ ಕೇಳಿದ ಖಾಂಡಿಕ್ಯನ ಹತ್ತಿರ. ಆ ಖಾಂಡಿಕ್ಯೋಪದೇಶ ವಿಷ್ಣು ಪುರಾಣದಲ್ಲಿ 6ನೇ ಅಂಶದಲ್ಲಿ ಬರುತ್ತೆ. ಅದರ ಭಾಗವನ್ನು ಭಾನುವಾರ ಚಿಂತನೆ ಮಾಡುವವರು ಮುಂದೆ ಕೇಳ್ತೀರ. ಈಗ 3ನೇ ಅಂಶದಲ್ಲಿ ನಾವಿದ್ದೇವೆ. ಆಮೇಲೆ ಅವನು ಗುರುದಕ್ಷಿಣೆ ಅಂತ ಇವನು ಕೇಳದೆ ಹೋದರೂ ಕೇಶಿಧ್ವಜನಿಗೆ ಅವನ ರಾಜ್ಯವನ್ನು ಕೊಟ್ಟು ಮತ್ತೆ ಇವನು ಮುಂದುವರೆದ. ಅದರಿಂದಾಗಿ ಸಜ್ಜನರಲ್ಲಿ ಯುದ್ಧ ಆದಾಗ ಸಜ್ಜನರ ಜೊತೆಗೆ ಬಹಳ ರೂಢಾಗಿ ಬಿಹೇವ್ ಮಾಡಬಾರದು. ಅವನು ಭಗ್ನಶಸ್ತ್ರನಾಗಿ ಗಾಯಗೊಂಡ್ರೆ ತನ್ನ ಮನೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಬೇಕು. ಅಲ್ಲಿ ಸಜ್ಜನ ಅಂತ ಹೆಂಗೆ ಗೊತ್ತಾಗಬೇಕು? ವೇದ ಧರ್ಮವನ್ನು ಒಪ್ಪಿದ್ದಾನೆ, ಆದ್ದರಿಂದ ಅಷ್ಟೇ. ನಾವ್ರಣಶ್ಚಾಪಿ ಮೋಕ್ತವ್ಯ ಏಷ ಧರ್ಮ ಸನಾತನಃ. ಹಾಗಂತ ಹೇಳಿ ಗಾಯವೇ ಮಾಡದೆ ಹೋರಾಡ್ತೇನೆ, ಅದು ಕೂಡ ಅಸಂಗತ, ತೀರಾ ಇಂಪ್ರಾಕ್ಟಿಕಲ್ ಅದು. ಅವನಿಗೆ ಮಕ್ಕಳಿಲ್ಲ ಅಂದರೆ ನಾನಪತ್ಯ ಕಥಂಚನ, ಅವನಿಗೆ ಮಕ್ಕಳಿಲ್ಲ ಅಂದರೆ ಅವನನ್ನು ಕೊಲ್ಲಬಾರದು ಅಂತ ರೂಲ್. ಇದನ್ನು ಭೀಮಸೇನ ಕೂಡ ಹೇಳ್ತಾನೆ, ಯಾವಾಗ? ವನಪರ್ವದಲ್ಲಿ. ಅವಾಗಿನ ರಾಜರ ಒಂದು ಪರಿಭಾಷೆ. ಅದರಿಂದಾಗಿ ಆಗಿನ ಯುದ್ಧ ಮತ್ತು ಈಗಿನ ಯುದ್ಧ ಎಷ್ಟು ಬ್ರೂಟಲ್ ಆಗಿರುತ್ತೆ, ಎಷ್ಟು ಭೀಕರವಾಗಿ ಇರುತ್ತೆ. ಯಾರು ಅಂತಲೇ ಗೊತ್ತಿರಲ್ಲ, ದಬ್ಬೊಂದು ಬಾಂಬ್ ಹಾಕ್ಬಿಡೋದು. ಎದುರುಗಡೆ ಇದವ್ರು ಯಾರು ಅಂತ ಗೊತ್ತಿಲ್ಲ ನಮಗೆ. ಇದಕ್ಕಿಂತ ಎದುರುಗಡೆ ಈ ಹೋರಾಡುವವರು ಯಾರು ಅಂತ ಗೊತ್ತಾಗಿ ಹೋರಾಡಿದ್ರೆ ಒಳ್ಳೆಯದಲ್ವೇ? ಈ ರೀತಿ ಬಾಂಬ್ಗಳನ್ನು ಕಂಡಿಡಿದು ಅನೀತಿಯ ನೆಲಗಟ್ಟಿನಲ್ಲಿ ನಿಂತು ಅದನ್ನು ದೊಡ್ಡ ಡೆವಲಪ್ಮೆಂಟು ಅಂತ ಅಂದುಕೊಂಡು ಭಾರತೀಯ ಇತಿಹಾಸವನ್ನೇನು ವಿಮರ್ಶೆ ಮಾಡೋದು, ಮಹಾಭಾರತವನ್ನೇನು ವಿಮರ್ಶೆ ಮಾಡೋದು? ಇವರಲ್ಲೇನು ಕಡಿಮೆ ಕ್ರೌರ್ಯವ ಇರುತ್ತೆ? ಅವರಲ್ಲಾದರೂ ಎಷ್ಟೋ ಬೆಟರ್. ನಾನು ಯಾರನ್ನ ಎದುರಿಸ್ತೇನೆ ಅಂತ ಗೊತ್ತಿರುತ್ತೆ, ಇಲ್ಲಿ ಯಾರನ್ನು ಎದುರಿಸ್ತೇನೆ ಅಂತ ಗೊತ್ತಿಲ್ಲ. ಅವನ ಲೆಗಸಿ ಏನು ಅಂತ ಗೊತ್ತಿಲ್ಲ. ಅವನು ಯೋಗ್ಯನ ಅಯೋಗ್ಯನ, ದಡ್ಡನ ಸುಳ್ಳನ, ಮೂರ್ಖನ ಕಳ್ಳನ, ಏನು ಗೊತ್ತಿಲ್ಲ, ಹೋರಾಡೋದೆ. ಇದಕ್ಕಿಂತ ಇದು ಎಷ್ಟೋ ಉತ್ತಮ ಅಲ್ವೇ? ಇದೆಲ್ಲ ತಿಳ್ಕೊಳ್ಳೇಬೇಕು. ಕಾರಣ ಏನು ಅಂದರೆ, ನಾವು ಈಗ ಭಾಳ ಬೆಳೆದು ಬಿಟ್ಟಿದ್ದೀವಿ ಟೆಕ್ನಾಲಜಿಯಲ್ಲಿ. ಹೌದಪ್ಪ, IQ ಬೆಳೆದಿದೆ. EQ ಬೆಳೆದಿದೆಯೇನು? ಇಮೋಷನಲ್ ಕೋಶಂಟ್. ಇಂಟೆಲಿಜೆನ್ಸ್ ಏನು? ಅದೇನು ಇಂಟೆಲಿಜೆನ್ಸ್ ಅಂತಾರೆ? ಬಾಂಬ್ ಹಾಕ್ಬಿಡು ದೂರದಿಂದ ದಬಕ್ಕಂತ, ಒಂದು ಗುಂಡಿಯಲ್ಲಿ ಇರುತ್ತೆ. ಯಾವ ಮೂರ್ಖನ ಕೈಯ ಬೆರಳು ಸಾಕು. ಅದರಿಂದ ಭೀಷ್ಮಾಚಾರ್ಯರು ಶಾಂತಿ ಪರ್ವದಲ್ಲಿ ಹೇಳಿದ ಯುದ್ಧದ ಹಿನ್ನೆಲೆಯನ್ನು ನೋಡಬೇಕು. ಹೀಗಾಗಿ ನಮ್ಮಲ್ಲಿ ವಾರ್ ಕ್ರೈಮ್ಸ್ ಇಲ್ವೇ ಇಲ್ಲ ಅನ್ನೋಷ್ಟು. ಈ ವಾರ್ ಕ್ರೈಮ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಪಂಡಿತಾಚಾರ್ಯರು ಒಂದು ಮಾತು ಹೇಳ್ತಾರೆ, ಎಷ್ಟು ಸೊಗಸಾದ ಮಾತು. ರಾಮಾಜ್ಞ ಪುರಗ್ರಾಮಂ ರಜಾದೀನಿ ಅಕ್ಷಿಣ್ವನ್ ಸೈನ್ಯಮಾವ್ರಜತ್ ರಾಮಾಜ್ಞಾವೈಲಯಾರುದ್ಧ ಕಪಿ ಸೈನ್ಯಮಹಾರಣವಃ ಪುರಗ್ರಾಮಂ ರಜೋದ್ಯಾನಾನಿ ಅಕ್ಷಿಣ್ವನ್. ಇಲ್ಲ, ಕಪಿಗಳು ಹೊರಟರು, ಕರೆಯೋದು ಕಪಿಗಳು ಅಂತ.
ಬರೇ ತುಂಟಾಟ ಮಾಡ್ತವೆ ಅಂತ ಅವುಗಳು ಯಾವುದನ್ನು ಹಾಳು ಮಾಡಲಿಲ್ಲ. ಪಟ್ಟಣ ಹಳ್ಳಿ ಯಾವುದನ್ನು ಹಾಳು ಮಾಡದೆ ನಿರ್ಮಳವಾಗಿ ಹೋದರು. ಯಾಕೆ? ರಾಮಾಜ್ಞಾ ವೇಲಯ ವೃದ್ಧ ಕಪಿ ಸೈನ್ಯ ಮಹಾರಣವಃ. ಕಪಿಗಳ ಸೇನೆ ಎಂಬ ಕಡಲು ಊರುಗಳನ್ನು ದಾಟಿಕೊಂಡು ಹೋಗುವಾಗ ಯಾವ ಊರಿಗೂ ತೊಂದರೆ ಆಗಲಿಲ್ಲ. ಈಗ ಒಂದು ಸೈನ್ಯ ಒಂದು ದೇಶದ ಗಡಿಯನ್ನು ದಾಟಿ ಒಳಗಡೆ ಹೋಗ್ಬೇಕಾದ್ರೆ ಏನೆಲ್ಲ ವಾರ್ ಕ್ರೈಮ್ ಆಗತ್ತೆ ಯೋಚನೆ ಮಾಡಿ. ಹೆಣ್ಣು ಮಕ್ಕಳ ಸ್ಥಿತಿ ಏನು, ಪಶುಗಳ ಸ್ಥಿತಿ ಏನು, ನಾಗರಿಕರ ಸ್ಥಿತಿ ಏನು, ಅಮೂಲ್ಯ ವಸ್ತುಗಳ ಸ್ಥಿತಿ ಏನು, ಭೀಕರ ಪರಿಸ್ಥಿತಿ. ಯಾಕೆ ವಾರ್ ಕ್ರೈಮ್ ಯಾಕೆ ಆಗ್ತಾ ಇರಲಿಲ್ಲ? ಅದಕ್ಕೆ ಮೂಲಭೂತವಾದ ನೀತಿ ಇಲ್ಲಿದೆ. ಈಗ ಯಾಕೆ ವಾರ್ ಕ್ರೈಮ್ ಆಗತ್ತೆ? ಪ್ರತಿಯೊಂದು ಗಡಿ ಪ್ರದೇಶದ ಜನರು ಕೂಡ ಸೈನಿಕರ ವಿರುದ್ಧ ಬಂಡಾಯ ಹೇಳ್ತಾರೆ. ಯಾಕೆ? ಯುದ್ಧ ಇದೆ, ಆದರೆ ಅಷ್ಟೇ ಕ್ರೌರ್ಯವೂ ಇದೆ. ಗಡಿ ಭಾಗದವರ ಹತ್ರ ಹೋಗಿ ಹೇಳಿದ್ರೆ ಸೈನಿಕರ ಪುಂಡಾಟವನ್ನು ಕುರಿತು ದೀರ್ಘವಾಗಿ ಹೇಳ್ತಾರೆ. ಯಾವುದೇ ದೇಶದ ಗಡಿ ಭಾಗದಲ್ಲಿ ಹೋಗಿ, ಇದು ಭಾರತ, ಇದು ಪಾಕಿಸ್ತಾನ ಅಂತಲ್ಲ. ಯಾಕೆ ಹೇಳಿದ್ದು ನಾನು ಅಂದರೆ, ಭೀಷ್ಮಾಚಾರ್ಯರ ರಾಜಧರ್ಮ ಪರ್ವದಲ್ಲಿ ಬರುವಂತಹದ್ದು ಎಷ್ಟು ಮನನೀಯವಾದ ಅಂಶ. ಇವರ ಪರಿಭಾಷೆಯಲ್ಲಿ ಹೇಳೋದಾದರೆ ಮಾನವೀಯ ಅಂಶ, ಅಥವಾ ಇನ್ನೂ ನವ್ಯ ವಿಮರ್ಶಕರು ಹೇಳಿದ್ರೆ ಸೂಕ್ಷ್ಮ ಸಂವೇದನೆಯ ಅಂಶ. ಅದು ಯಾವುದು ಇಲ್ಲದೇನೆ ಅದು ಆ ಪದ ಪ್ರಯೋಗ ಮಾಡ್ತಾರೋ. ಈ ಲೆಫ್ಟಿಸ್ಟ್ಗಳನ್ನೆಲ್ಲ ನಿಲ್ಲಿಸ್ಕೊಂಡು ಒಮ್ಮೆ ಎರಡು ಬಾರಿಸ್ಬೇಕು. ಸೂಕ್ಷ್ಮ ಸಂವೇದನೆ, ಮಾನವೀಯ ನೆಲೆ ಎಲ್ಲ ಇರುತ್ತಾ ಅಂತ ನೋಡ್ಬೇಕು ಅವ್ರಿಗೆ. ಸತ್ಸು ನಿತ್ಯ ಸತಾಂ ಧರ್ಮ ತಮಾಸ್ಥಾಯನ ನಾಶಯೇತ್. ಅದರಿಂದಾಗಿ ಸಜ್ಜನರ ನಿಯಮ ಅದನ್ನು ಅವಲಂಬಿಸಿಕೊಂಡು ನಾಶಯೇತ್, ಎಲ್ಲವನ್ನ ನಾಶ ಮಾಡಬಾರದು. ಯೋ ವೈ ಜಯತ್ಯಧರ್ಮೇಣ ಕ್ಷತ್ರಿಯೋ ಧರ್ಮಕಾರಕಃ ಆತ್ಮಾನಮಾತ್ಮನಾಹಂತಿ ಪಾಪೋ ನಿಕೃತಿ ಜೀವನಃ. ಯಾರು ಅಧರ್ಮದಿಂದ ಕ್ಷತ್ರಿಯ ಗೆಲ್ತಾನೆ ಅವನು ತನ್ನನ್ನು ತಾನೇ ಕೊಂದುಕೊಂಡ ಹಾಗೆ, ಆತ್ಮಹತ್ಯೆ ಅದು. ಯಾಕೆ ಅಂದರೆ ಅವನು ಸರ್ವಾಧಿಕಾರಿಯಾಗಲಿಕ್ಕೆ ಅದು ಪ್ರೇರಣೆ ನೀಡುತ್ತೆ. ಹೌ ನಾಟ್ ಟು ಬಿ ಡಿಕ್ಟೇಟರ್ ಅಂತ ಹೇಳಿದ್ರೆ ಈ ಒಂದು ಅಂಶವನ್ನು ಕೊಡಬೇಕು. ಯಾಕೆ ಅವರು ಡಿಕ್ಟೇಟರ್ಗಳಾದರು? ನೀವ್ಯಾರು ಡಿಕ್ಟೇಟರ್ಗಳು ಅಂತ ಹೇಳಿದ್ರಿ. ಆ ಮುಗಾಬೆ ಅಂತ ಒಂದು ಗೂಬೆ ಇತ್ತು ಇದರಲ್ಲಿ, ಜಿಂಬಾಬ್ವೆಯಲ್ಲಿ. ಅದು ಸರ್ವಾಧಿಕಾರಿ, ಡಿಕ್ಟೇಟರ್. ಆಮೇಲೆ ಇದೇ ಅಮೀನ್. ಎಲ್ಲರೂ ಕೂಡ ಯಾವ ಶಾಂತಿಪ್ರಿಯರಾಗಿದ್ರು ಅನ್ನೋದು ಗಮನದಲ್ಲಿರಲಿ. ಎಲ್ಲರೂ. ಆಮೇಲೆ ಯಾಸರ್ ಅರಾಫತ್, ಎಷ್ಟು ಜನ ಡಿಕ್ಟೇಟರ್ಗಳಾಗಿ ಹೋದರು. ಎಲ್ಲರಿಗೂ ಹಿಟ್ಲರು, ಮುಸಲೋನಿ, ಎಷ್ಟು ಜನ, ಇವರೆಲ್ಲರೂ ಕೂಡ ಡಿಕ್ಟೇಟರ್ಗಳಾಗಿದ್ದರು. ಯಾರಿಗೂ ಕೂಡ ಗಡಿಯೇ ಇರಲಿಲ್ಲ, ದುಷ್ಕೃತ್ಯಕ್ಕೆ ಒಂದು ಗಡಿ ಇರಲಿಲ್ಲ. ಯಾಕೆ? ಈ ನಿಯಮ ಇಲ್ಲ ಅವರಲ್ಲಿ. ಈ ನಿಯಮ ಇದ್ದಿದ್ರೆ ಕೊಲ್ಲಬೇಕಾದ್ರೆ ನಮ್ಮ ಒಳಗಡೆಯೇ ಒಂದು ಬ್ರೇಕ್ ಇರಬೇಕು. ಆ ಬ್ರೇಕ್ ಇಲ್ಲ. ಈಗ ಯಾರನ್ನೂ ಕೊಲ್ಲಬಹುದು ಅಂತ ನಮ್ಮ ಸೋಕಾಲ್ಡ್ ಸುಲ್ತಾನರು ಎಲ್ಲ. ಅದರಿಂದ ಗಂಭೀರವಾಗಿ ನೀತಿಯ ಬಗ್ಗೆ ಚಿಂತನೆ ಮಾಡುವವರು ಯಾಕೆ ಡಿಕ್ಟೇಟರ್ಗಳಾಗಬಾರದು, ಹೇಗಾಗೋದಿಲ್ಲ ಅಂತ ಹೇಳಿ ಇದನ್ನು ನೋಡಬೇಕು. ಅವರು ಹೇಳ್ತಾರೆ, ಯಾರು ಅಧರ್ಮದಿಂದ ಗೆಲ್ತಾನೆ ಅವನು ಬೇರೊಬ್ಬರನ್ನೇ ಅನ್ನೋ ಕೊಲ್ಲೋದು, ತನ್ನನ್ನು ತಾನೇ ಕೊಂದ್ಕೊಂಡ್ಬಿಟ್ಟಿರ್ತಾನೆ ಅಂತ. ಯಾಕೆಂದ್ರೆ ಆತ್ಮ ಅಂದರೆ ಮನಸ್ಸು ಕೂಡ. ಮನಸ್ಸನ್ನು ಕೊಂದುಕೊಳ್ಳೋದು ಅಂದ್ರೆ ಹೀಗೆ.
ಈಶೋಪನಿಷತ್ತನ್ನು ರಾಜರ ದೃಷ್ಟಿಯಲ್ಲಿಯೂ ನೋಡ್ಬೋದು. ಯಾಕೆಂದರೆ ಮನು ರಾಜ. ಈ ಅಂಶವನ್ನು ಇಟ್ಟುಕೊಂಡು ಹಾಗೂ ನೋಡಬಹುದು. ಮನುಸ್ಮೃತಿಯನ್ನು ಇಟ್ಟುಕೊಂಡು ನೋಡೋದು ಒಂದು, ರಾಜಧರ್ಮ ಪರ್ವವನ್ನು ಇಟ್ಟುಕೊಂಡು ನೋಡೋದು ಇನ್ನೊಂದು. ಕರ್ಮ ಚೈತದ ಸಾಧೂನಾಂ ಸಾಧೂನ್ಯೋ ಸಾಧುನಾ ಜಯೇತ್ ಧರ್ಮೇಣ ನಿಧನಂ ತ್ರೇಯೋ ನ ಜಯ ಪಾಪ ಕರ್ಮಣ. ಕರ್ಮ ಚೈತದ ಅಸಾಧೂನಾಂ, ಅಸಜ್ಜನರ ಕರ್ಮ ಅದು. ಏನು? ಒಳ್ಳೆಯವರನ್ನು ಕೆಟ್ಟ ದಾರಿಯಿಂದ ಕೊಲ್ಲೋದು. ಒಳ್ಳೆಯವರನ್ನು ಒಳ್ಳೆಯ ದಾರಿಯಿಂದ ಕೊಲ್ಲಬೇಕು, ಕೆಟ್ಟವರನ್ನು ಕೆಟ್ಟ ದಾರಿಯಿಂದ ಕೊಲ್ಲಬೇಕು. ಒಬ್ಬ ನಾಳೆ ಇವನು ಒಬ್ಬ ಸರ್ವಾಧಿಕಾರಿ ಅಥವಾ ಒಬ್ಬ ರಾಜ ಇರ್ತಾನೆ, ಒಬ್ಬ ಕಳ್ಳ ಜೈಲು ಶಿಕ್ಷೆಗೊಳಗಾದವನು, ಬಿಡ್ರೋ ಒಮ್ಮೆ ನೋಡ್ತೀನಿ, ಕುಸ್ತಿ ಮಾಡೋಣ, ಯಾರು ಗೆಲ್ತಾರೆ ನೋಡೋಣ ಅಂತಂದ್ರೆ ಏನು ಹೇಳೋದು? ನನ್ನನ್ನು ಬಂಧಿಸಿ ನೇಣು ಹಾಕ್ತಾ ಇದ್ದೀರಾ, ತಪ್ಪಲ್ವಾ ಇದು? ನಾಚಿಕೆ ಅಲ್ವಾ? ಒಮ್ಮೆ ಕೈ ಬಿಚ್ಚಿ ಅಂದರೆ ಯಾಕೆ ಬಿಚ್ಚಬೇಕು? ಅವನು ಮಾಡಿದ್ದೇ ಅನ್ಯಾಯ. ಅವನ ಆಯ್ತು ಬಾರೋ ಅಂತ ಹೇಳಿ ಹೊರಡೋದಾ ತೋಳ ಇರಿಸಿಕೊಂಡು? ಅಧರ್ಮಿಷ್ಠರನ್ನ ಧರ್ಮದಿಂದ ಕೊಲ್ಲು ಅಂತ ಎಲ್ಲೂ ಹೇಳಲಿಲ್ಲ. ಅವನಿಗೆ ಆಯುಧ ಇರಲಿ, ನಮಗೂ ಆಯುಧ ಇರಲಿ, ಇಲ್ಲ. ಕಳ್ಳನನ್ನ ಯಾವ ರೀತಿ ಅವನು ಬೇರೊಬ್ಬರಿಗೆ ಗೊತ್ತಾಗದಂತೆ ಕಳ್ಳತನ ಮಾಡಿದ್ದು. ಹೀಗಾಗಿ ಅವ್ರಿಗೆ ಯಾವ ಅವಕಾಶ ಇಲ್ಲದೆ ನೇಣಾಕ್ಬೇಕು. ಅಪರಾಧ ಮಾಡಿದವರನ್ನ, ಕ್ರಿಮಿನಲ್ಗಳನ್ನೆಲ್ಲ, ಮೈನ್ ಕ್ರೈಮ್ ಇರೋದೇ ಮೋಸದಲ್ಲಿ. ಹೀಗಾಗಿ ಬೇರೆ ಯಾರಿಗೂ ಗೊತ್ತಾಗದಂತೆ ಅವನು ಮಾಡಿದ್ದರಿಂದಾಗಿ, ಆಮೇಲೆ ಗೊತ್ತಾಯ್ತು ಆದ್ದರಿಂದಾಗಿ ಅವ್ನಿಗೆ ಆಯುಧ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಹಾಗಂತ ಹೇಳಿ ಸಜ್ಜನರನ್ನ ಕೆಟ್ಟ ಮಾರ್ಗದಿಂದ ಕೊಲ್ಲದು ಅದು ತಪ್ಪು. ಅದನ್ನೇ ಹೇಳಿದ್ದು, ಕರ್ಮ ಚೈತದ ಸಾಧೂನಾಂ ಸಾಧೂನ್ಯೋ ಸಾಧುನಾ ಜಯೇತ್ ಧರ್ಮೇಣ ನಿಧನಂ ತ್ರೇಯೋ ನ ಜಯ ಪಾಪ ಕರ್ಮಣ. ಧರ್ಮದಿಂದ ಸೋತ್ರೂ ಪರವಾಗಿಲ್ಲ, ಅಧರ್ಮದಿಂದ ಗೆಲ್ಲಬಾರ್ದು. ನಾ ಧರ್ಮಶ್ಚರಿತೋ ರಾಜನ್ ಸದ್ಯ ಫಲತಿ ಗೌರಿವ ಮೂಲಾನ್ಯಶ್ಚ ಪ್ರಶಾಖಾಶ್ಚ ದಹನ್ ಸಮನುಗಚ್ಚತಿ. ಅಧರ್ಮವನ್ನು ಮಾಡಿದ ಕೂಡಲೇ ಫಲ ಸಿಗೋದಿಲ್ಲ. ಅದೇನು ಹಸುನೇ ಈಚೆಯಿಂದ ಹುಲ್ಲು ತಿನ್ಸಿದ್ರೆ ಆಚೆಯಿಂದ ಹಾಲಾಗಿ ಬರಲಿಕ್ಕೆ? ನಾ ಧರ್ಮಶ್ಚರಿತೋ ಸದ್ಯ ರಾಜ ಸದ್ಯ ಫಲತಿ ಗೌರಿವ ಮೂಲಾನ್ಯಶ್ಚ ಪ್ರಶಾಖಾಶ್ಚ. ಆದರೆ ಸುಡಬೇಕಾದ್ರೆ ನಿಧಾನವಾಗಿ ಸುಟ್ಟು ಎಲ್ಲವನ್ನ ವ್ಯಾಪಿಸಿ ಬಿಡುತ್ತೆ. ಮರದ ಪಟರೆಯೊಳಗಡೆ ಬೆಂಕಿ ಬಿದ್ದರೆ ನಿಧಾನ, ಆದರೆ ಮರ ಇಡೀ ಕೆಂಪಾಗಿ ಕಾಣುತ್ತೆ. ಆ ದೃಶ್ಯವೇ ರುದ್ರ. ರಮಣೀಯ ಯಾರಿಗೂ ಗೊತ್ತಿಲ್ಲ, ರುದ್ರ ಅಂತೂ ಹೌದು. ರುದ್ರ ರಮಣೀಯ ಅಂತಾರೆ, ಅವ್ರಿಗದ್ರ ಅರ್ಥ ಏನು ಅನ್ನೋದೇ ಗೊತ್ತಿರಲ್ಲ. ಹಿಮಾಲಯ ಪರ್ವತವನ್ನು ನೋಡಿದಾಗ ರುದ್ರ ರಮಣೀಯ ದೃಷ್ಟ. ನಿಮ್ಗೆ ಯಾಕೆ ರುದ್ರ ಆಯಿತು? ಮೇಲ್ಗಡೆಯಿಂದ ಬೀಳ್ಲಿಕ್ಕೆ ಏನಾದ್ರು ಹೊರಟಿದ್ರ? ಆದರೆ ರುದ್ರ ಆಗತ್ತಪ್ಪ. ಇಲ್ಲಿ ಅದೇ ಅಂದರೆ ನಾವು ಇಂಟೆನ್ಷನ್ ಇಲ್ಲದೆ ಪದಗಳನ್ನು ಬಳಸ್ತೇವೆ ಅಂತನ್ನೋದಕ್ಕೆ ಹೇಳಿದ್ದು. ನಮ್ಮ ಇಂಟೆನ್ಷನ್ ಫುಲ್ಲಾದ ಪದಗಳಿದೆಯಲ್ಲ, ಅದರ ಬಳಕೆಯೇ ನಮ್ಮನ್ನು, ಆ ಭಾಷೆಯ ಬಳಕೆ ದೇವರ ಹತ್ರ ಕೊಂಡೋಗುತ್ತೆ. ಇಂಟೆನ್ಷನ್ಫುಲಿ ಇಫ್ ಯು ಸ್ಪೀಕ್ ಇರಲಿ. ಅದು ಭೀಕರವಾಗಿ ಮೂಲಾನ್ಯಶ್ಚ ಪ್ರಶಾಖಾಶ್ಚ, ಬೇರನ್ನು ಸುಟ್ಟಿಕೊಂಡು ಎಲ್ಲ ರೆಂಬೆ ಕೊಂಬೆಗಳನ್ನು ಸುಟ್ಟು ಮರವನ್ನು ಸುಡುತ್ತೆ. ಅದು ಅಧರ್ಮ ಅಂತನ್ನೋದು. ಪಾಪೇನ ಕರ್ಮಣ ವಿತ್ತಂ ಲಬ್ಧ್ವಾ ಪಾಪ ಪ್ರಹೃಷ್ಯತಿ ಸವರ್ಧಮಾನಸ್ತೇನೈವ ಪಾಪ ಪಾಪೇ ಪ್ರಸಜ್ಜತೆ. ಕೆಟ್ಟ ಕೆಲಸವನ್ನು ಮಾಡಿ ಹಣವನ್ನು ಗಳಿಸಿ ಸಂತೋಷ ಪಡ್ತಾನೆ. ಆ ಸಂತೋಷ ಉಂಟಾದಾಗ ಇನ್ನಷ್ಟು ಪಾಪ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಪಾಪ ಪಾಪೇ ಪ್ರಸಜ್ಜತೆ ನ ಧರ್ಮೋ ಸ್ಥಿತಿ ಮನ್ಯಂತೆ ಶುಚೀನಪಹಸಂತಿ ಚ ಅಶ್ರದ್ಧಾನ ಭಾವಾಚ್ಚ ವಿನಾಶಮುಪಗಚ್ಚತಿ. ಯಾರಿಗೆ ಪಾಪದಿಂದ ಒಳ್ಳೆ ಇದು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ, ಹಣ ಬರುತ್ತೆ ಅಂತ, ಅವ್ರೇನು ಮಾಡ್ತಾರೆ? ಧರ್ಮ ಇಲ್ಲ ಅಂತಾರೆ. ಶುಚೀನ್ ಅಪಹಸಂತಿ ಚ, ಒಳ್ಳೆ ಶುದ್ಧರಾದವರನ್ನ ತಮಾಷೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಳ್ಳೆ ಮಾರ್ಗದಲ್ಲಿ ನಡೆಯುವವರನ್ನು ತಮಾಷೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಗೇಲಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ.
ಆಮೇಲೆ ಶ್ರದ್ಧೆ ಇರಲ್ಲ, ನಾಶ ಹೊಂದುತ್ತಾರೆ. ಸಬದ್ಧೋ ವಾರುಣೈಪಾತೈ ಅಮರ್ತ್ಯೈರವಮನ್ಯತೆ ಮಹಾಧೃತಿರಿವಾಧ್ಮಾತಃ ಸ್ವಕೃತೇನೇವ ವರ್ಧತೆ. ದೊಡ್ಡ ಚರ್ಮದ ಚೀಲವನ್ನು ಊದಿ ದೊಡ್ಡದು ಮಾಡುವ ಹಾಗೆ ತಮ್ಮ ವಿನಾಶವನ್ನು ತಾವೇ ಊದಿ ದೊಡ್ಡದು ಮಾಡಿಕೊಳ್ತಾರೆ. ತತಸ್ಸಮೂಲೋ ಹ್ರಿಯತೆ ನದಿ ಕೂಲ ಇವದ್ರುಮಃ. ಆಮೇಲೆ ಅವ್ರು ನಾಶ ಆಗ್ತಾರೆ ಹೇಗೆ ಅಂದರೆ ನದಿ ಕೂಲ ಇವದ್ರುಮಃ, ದಡದಲ್ಲಿ ಇರುವ ಮರದ ಹಾಗೆ. ಯಾವಾಗ ಬಂದು ಹೊಡ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಅಥೈನಮಭಿನಿಂದಂತಿ ಭಿನ್ನಂ ಕುಂಭಮಿವಾಶ್ಮನಿ ತಸ್ಮಾತ್ ಧರ್ಮೇಣ ವಿಜಯಂ ಕೋಶಂ ಲಿಪ್ಸೇತ ಭೂಮಿಪಃ. ಅಥೈನಂ ಅಭಿನಂದಂತಿ, ಆಮೇಲೆ ಎಲ್ಲರೂ ಕೂಡ ಬಹಳ ಸಂತೋಷ ಪಡ್ತಾರೆ ಅವನು ನಾಶ ಆದರೆ. ಭಿನ್ನಂ ಕುಂಭವಿವಾಶ್ಮನಿ, ಒಳ್ಳೆ ಕಲ್ಲು ಬಿದ್ದು ಮಡಿಕೆ ನಾಶ ಆದರೆ ಓ ನೋಡು ಅಂತ ಚಿಕ್ಕ ಮಕ್ಕಳೆಲ್ಲ ನಗುವ ಹಾಗೆ ಅವನು ನಾಶ ಆದರೆ ಉಳಿದವರು ಸಂತೋಷ ಪಡ್ತಾರೆ. ಅದರಿಂದಾಗಿ ಏನಾಗಬೇಕು, ನಮ್ಮ ನಾಶ ಹಲವಾರು ಜನ ಸಜ್ಜನರು ಎಂಜಾಯ್ ಮಾಡೋ ಹಾಗಿರಬಾರ್ದು. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ ಅಂತ ಭಾಗವತ. ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ. ಚೇಳು ಮತ್ತು ಹಾವು ನಾಶ ಆದರೆ ಸಜ್ಜನರು ಸಂತೋಷ ಪಡ್ತಾರೆ, ನಿರುಂಬಳವಾಗಿ ಆ ದಾರಿಯಲ್ಲಿ ಓಡಾಡಬಹುದಲ್ಲ ಅಂತ. ಆ ರೀತಿ ನಮ್ಮ ಸಾವನ್ನು ಸಜ್ಜನರು ಸಂಭ್ರಮಿಸುವ ಹಾಗಿರಬಾರದು. ದುರ್ಜನರು ಸಂಭ್ರಮಿಸಿದರೆ ಸಂಭ್ರಮಿಸಲಿ, ಆದರೆ ದುರ್ಜನರ ತರಹ ಬದುಕಬಾರದು. ದುರ್ಜನರು ಸತ್ತರೆ ದುರ್ಜನರೇನು ದುಃಖ ಪಡಲ್ಲ, ಸಂತೋಷವೇ ಪಡೋದು. ಇವನ್ ಜಾಗದಲ್ಲಿ ನಾನು ಧರ್ಮ ಮಾಡ್ಬೋದಲ್ಲ ಅಂತ. ಗ್ಯಾಂಗ್ ವಾರ್ ಏನು ಪುಣ್ಯಕ್ಕೆ ನಡೆಯುತ್ತದೋ? ದುರ್ಜನರನ್ನ ಸಹಿಸೋದಿಲ್ಲ ಅಂತಲೇ ಗ್ಯಾಂಗ್ ವಾರ್ ನಡೆಯೋದು. ಅದರಿಂದಾಗಿ ನಾನು ಸತ್ತರೆ ದುರ್ಜನರು ಹೇಗೂ ಸಂತೋಷ ಪಡಲ್ಲ, ಸಜ್ಜನರು ಸಂತೋಷ ಪಡೋ ಹಾಗಿದ್ರೆ ನಾನು ಬದುಕಿದ್ದು ಸರಿ ಇಲ್ಲ ಅಂತ ಅರ್ಥ. ನಾನು ಬದುಕಿದ್ದು ಸರಿಯಾಗತ್ತೆ ಯಾವಾಗ ಅಂದರೆ ಸಜ್ಜನರು ದುಃಖಪಟ್ಟಾಗ. ಹೀಗೆ ಧರ್ಮದಿಂದ ವಿಜಯವನ್ನು ಕೋಶವನ್ನು ಪಡೆಯಬೇಕು. ಇದು ಒಬ್ಬ ವಾರ್ಫೀಲ್ಡಲ್ಲಿ ಹೇಗಿರಬೇಕು ಅನ್ನೋದನ್ನು ಹೇಳಿದ್ದು. ಅನ್ನುವಲ್ಲಿಗೆ ಷಡಶೀತಿತಮಃ ಅಧ್ಯಾಯ, 86ನೇ ಅಧ್ಯಾಯ. ಭೀಷ್ಮ ನಾಧರ್ಮೇಣ ಮಹೀಂ ಜೇತುಂ ಲಿಪ್ಸೇತ ಪೃಥಿವೀಪತಿ ಅಧರ್ಮಾದ್ವಿಜಯಂ ಲಬ್ಧ್ವಾ ಕೋನು ಮನ್ಯೇತ ಭೂಮಿಪಃ. ಅಧರ್ಮದಿಂದ ಗೆದ್ದು ಭೂಮಿಯನ್ನು ಬಯಸಬಾರದು. ಧರ್ಮದಿಂದ ಸಂಪತ್ತು ಸಿಕ್ಕಿದ್ರೆ ಸಂತೋಷ, ಅಧರ್ಮದಿಂದ ಸಂಪತ್ತನ್ನು ಪಡೆಯಬಾರದು. ಯಾಕೆಂದರೆ ಅಧರ್ಮದಿಂದ ಗೆದ್ದ ಮೇಲೆ ನಮಗೆ ಅದರ ಬಗ್ಗೆ ಸಂಕಟ ಇರುತ್ತೆ, ಒಂದು ಸಂಶಯ ಇರುತ್ತೆ. ಅದ್ರ ಬಗ್ಗೆ ಗಂಭೀರವಾದ ವಿಷಯವನ್ನೇ ಓದ್ಕೊಂಡು ಹೋಗ್ತಾ ಇದ್ವಿ. ಆದ್ದರಿಂದ ನಿಮ್ಗೊಂದು ತಮಾಷೆಯ ಕಥೆ ಹೇಳ್ತೇನೆ. ಅದು ಸ್ವಾಮಿಗಳು ಪರ್ಯಾಯದಲ್ಲಿ ಹೇಳಿಬಿಟ್ಟಿದ್ರು, ಆದರೂ ನಾನು ಹೇಳ್ತೇನೆ. ಒಬ್ಬ ವೃದ್ಧ ಕಳ್ಳ, ಒಂದು ಕಳ್ಳ ಮುದಿಯಾಗಿ ಹೋಗಿದ್ದಾನೆ, ರಿಟೈರ್ಡ್, ಡಾಕ್ಟರ್ ಹತ್ರ ಹೋದ. ಆ ಡಾಕ್ಟ್ರು ನೋಡಿ, ನಿಮ್ಮ ರೋಗ ಲಕ್ಷಣ ಗೊತ್ತಾಗ್ತಾ ಇಲ್ಲ ಮಾರಾಯರೆ, ಒಂದು ಸ್ವಲ್ಪ ತಡೀರಿ, ನನ್ನ ಜೊತೆಗೆ ಒಂದು ಅರ್ಧ ಗಂಟೆ ಇಲ್ಲೇ ಸಮಯ ಕಳೀರಿ ಅಂತ ಹೇಳಿ ಅವ್ರ ಗುರುಗಳ ಡೈರಿ ತೆಗೆದು, ಅವ್ರ ಗುರುಗಳು ಬರೆದ ಪುಸ್ತಕ ತೆಗೆದು ನಿಧಾನವಾಗಿ ನೋಡಿ, ನಿಮಗೆ ಈ ರೋಗ ಇದೆ, ಅದಕ್ಕೆ ನೋಡಿ ಈ ಚಿಕಿತ್ಸೆ ಮಾಡಬೇಕು ಅಂತ ಇಲ್ಲೇ ಬರೆದಿದ್ದಾರೆ. ನಮ್ಮ ಗುರುಗಳು ಎಂಥ ಮಹಾನುಭಾವರು, ಅವ್ರು ಬರೆದಿಡದೇ ಇರ್ತಿದ್ರೆ ನಿಮ್ಮ ರೋಗ ಪರಿಹಾರ ಆಗ್ತಾ ಇರಲಿಲ್ಲ. ನೋಡಿ ಮಹಾತ್ಮರು ಅಂದರೆ ಹೇಗಿರ್ತಾರೆ, ಯಾವತ್ತೋ ಬರೆದಿಟ್ಟಿದ್ದು ಉಪಕಾರ ಆಗುತ್ತೆ ನೋಡಿ, ಇವತ್ತು ಅವ್ರ ಹೆಸರು ಹೇಳ್ತೇವೆ ನಾವು ಅಂದ. ಕಳ್ಳನಿಗೆ ಆಸೆ, ಕರೆಕ್ಟ್, ನನ್ನ ಹೆಸರು ಮುಂದೆ ಹೇಳಬೇಕು ಅಂದರೆ ಕಳ್ಳತನದ ಬಗ್ಗೆ ಒಂದು ಶಾಸ್ತ್ರ ಬರೀಬೇಕು. ಚೋರ ವಿದ್ಯಾ ಸ್ರಷ್ಟೃ ನಿರ್ಮಾತೃ ಆಗಬೇಕು ನಾನು. ಮುಂದಿನ ಕಳ್ಳರು
ನನ್ನನ್ನು ನೆನಪಿಸ್ಕೊಳ್ತಾರೆ. ಹೇಗೂ ಚೋರಾಚಾರ್ಯ ಸ್ಕಂದಃ ಅಂತ ಸ್ಕಂದಾಯ ನಮಃ ಅಂತಾರೆ. ಅಲ್ಲ, ಈಗ ಅಂಬಾಭವಾನ್ಯೈ ನಮಃ ಅಂತಾರೆ, ಅದು ಬೇರೆ. ಆಂಧ್ರ ಪ್ರದೇಶದಲ್ಲಿ ಕಳ್ಳರ ಹಳ್ಳಿ ಈಗಲೂ ಇದೆ, ದೊಂಗಲವೀಡು ಅಂತಾನೆ. ಆಯ್ತಾ, ಈಗಲೂ ಅವರ ಅಧಿಕೃತ ಉದ್ಯೋಗ ಯಾವುದು ಅಂತಂದರೆ ಕಳ್ಳತನ. ಹೇಗೆ ಇದು ನೈಜೀರಿಯಾದಲ್ಲಿ ಪೈರೇಟ್ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೋ ಹಾಗೆ ಅಲ್ಲಿಯೂ ಕೂಡ ಇರಲಿ, ಅದು ಬಂದದ್ದು ಹೌದು. ಅಲ್ಲಿ ಈ ಕಥೆ ಆಯಿತು. ಅವನೇನು ಮಾಡಿದ, ಬರಿಬೇಕು ಅಂತ ಆ ಪುಸ್ತಕ ಒಂದಿಷ್ಟು ಬರೆದ, ಕಳ್ಳತನ ಆಗುತ್ತೆ. ಕಳ್ಳತನದ ಬಗ್ಗೆ ಬರೆದ ಪುಸ್ತಕವೇ ಕಳ್ಳತನ ಆಗೋಯ್ತು. ಆಮೇಲೆ ಅವನಿಗೇನಾಯ್ತು, ದಿವಸ ಸುದ್ದಿ ಬರ್ತಾ ಇತ್ತು, ಅಲ್ಲಿ ಈ ತರಹ ಕಳ್ಳತನ ಮಾಡಿದರೆ, ನಾನು ಹೇಳಿದ 8ನೇ ಟ್ರಿಕ್ಕು, ಈ ತರ, ಅಯ್ಯೋ ನಾನು ಹೇಳಿದ 1ನೇ ಟ್ರಿಕ್ಕು. ಅಲ್ಲಿ ಶುರು ಆಯ್ತು, ಅವನಿಗೆ ಗಾಬರಿ ಆಗೋಯ್ತು. ಅದೇ ಕಳ್ಳ ನನ್ನ ಮೇಲೆ ದಾಳಿ ಮಾಡಿದ್ರೆ ಅಂತ ಠಕ್ಕ ಕದ್ದವನು ಪ್ರತ್ಯಕ್ಷ ಆದ. 1-2 ದಿವಸ ಆದಮೇಲೆ ಗೊತ್ತಾಯ್ತಾ, ಶಾಸ್ತ್ರ ಅನ್ನೋದು ಹೇಳುಗರಿಗೂ ಕೇಳುಗರಿಗೂ ಹಿತವನ್ನು ಉಂಟು ಮಾಡೋ ಹಾಗಿರಬೇಕು. ಶಾಸ್ತ್ರಕಾರ ಹೆಮ್ಮೆಯಿಂದ ನಡಿಬೇಕು. ನನ್ನ ಜೀವಿತ ಕಾಲದಲ್ಲೇ ನನ್ನ ಗ್ರಂಥವನ್ನ ನೆಮ್ಮದಿಯಿಂದ ಅನುಸರಿಸ್ತಾ ಇದ್ದಾರೆ ಅಂತನ್ನುವ ನಿಶ್ಚಿಂತೆ ಇರಬೇಕೇ ವಿನಃ ನಾನು ಶಾಸ್ತ್ರ ಬರೆದು ಟೆನ್ಷನ್ ಮಾಡ್ಕೊಳ್ಳೋದಲ್ಲ ಅಂತ ಅವನು ಹೇಳಿದ. ಹಾಗೆ ಒಂದು ಶಾಸ್ತ್ರ ಅಂದರೆ ಹಾಗೆ. ಅದರಿಂದಾಗಿ ಅಧರ್ಮದಿಂದ, ಅದೇ ರೀತಿ ಅಧರ್ಮದಿಂದ ಹಣವನ್ನು ಗಳಿಸಬಾರದು. ಅಧರ್ಮದಿಂದ ರಾಜ್ಯ ಪಡೆದರೆ ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಿ ಕುಟುಕ್ತಾ ಇರುತ್ತೆ, ನಮಗೇ ಸರಿ ಇಲ್ಲ, ನಾವು ಪಡೆದ ಸಂಪತ್ತು ನಮಗೆ ಒಳಗಡೆ ಕಿರಿಕಿರಿ ಕೊಡ್ತಾ ಇತ್ತು, ಹೊರಗಡೆ ಎಲ್ಲ ಚೆನ್ನಾಗಿದೆ, ಆದರೆ ಒಳಗಡೆಯಿಂದ ನಮ್ಮ ಮನಸ್ಸು ಕಳ್ಳ ಅಂತ ಕೂಗತ್ತೆ. ಏನು ಮಾಡೋದು? ಅದರಿಂದಾಗಿ ನಾ ಧರ್ಮೇಣ ಮಹೀಂ ಜೇತುಂ ಲಿಪ್ಸೇತ ಪೃಥಿವೀಪತಿ ಅಧರ್ಮಾದ್ವಿಜಯಂ ಲಬ್ಧ್ವಾ ಕೋನು ಮನ್ಯೇತ ಭೂಮಿಪಃ. ಅಧರ್ಮದಿಂದ ಗೆಲುವು ಪಡೆದರೆ ಯಾರು ತಾನೇ ಹೆಮ್ಮೆಯಿಂದ ತನ್ನನ್ನು ತಾನು ಹೇಳಿಕೊಳ್ಳಬಲ್ಲ. ಅಧರ್ಮಯುಕ್ತೋ ವಿಜಯೇ ನಧ್ರುವೋ ಸ್ವರ್ಗೆ ಏವಚ ಪಾತಯತ್ಯೇವ ರಾಜಾನಂ ಮಹಿಂಸ ಭರತರಜಭಾ. ಅಧರ್ಮಯುಕ್ತವಾದ ವಿಜಯ ಶಾಶ್ವತ ಅಲ್ಲ, ಒಳ್ಳೆ ಫಲವನ್ನೂ ಕೊಡೋದಿಲ್ಲ, ರಾಜನನ್ನ ಕೆಡವತ್ತೆ, ಭೂಮಿಯನ್ನು ಹಾಳು ಮಾಡುತ್ತೆ. ಅದರಿಂದಾಗಿ ಎಂಥವರ ಜೊತೆ ಯುದ್ಧ ಮಾಡಬೇಕು ಅನ್ನೋದನ್ನು ಮುಂದೆ ನಿರೂಪಣೆ ಮಾಡ್ತಾ ಇದ್ದಾರೆ. ಅದನ್ನು 95% ನಾಳೆ ನೋಡಲಿದ್ದೇವೆ. ಇನ್ನು 5% ಗೊತ್ತಿಲ್ಲ. ನಾಳೆ ನಾಡಿದ್ದು ಒಂದು ಸ್ವಲ್ಪ ಸಂದೇಹ ಇದೆ, ಮಾಡಬಹುದೇ, ಮಾಡಲಿಕ್ಕಾಗತ್ಯೇ ಅಂತ. ವ್ಯವಸ್ಥೆಯಿಂದಲ್ಲ, ನಮ್ಮ ಒಳಗಡೆಯಿಂದಲೇ ಸಂದೇಹ ಉಂಟು. ಅದರಿಂದಾಗಿ 95% ನಾಳೆ ಮಾಡುವ, ಇಲ್ಲ ಅಂತ ಹೇಳಿದ್ರೆ ಗೊತ್ತಿದೆಯಲ್ಲ, 5ನೇ ತಾರೀಕು 1 ರಾಮಾಯಣ 3ನೇ ತಾರೀಕಿನಿಂದ ಶುರು ಆಗುತ್ತೆ. ಅಕಸ್ಮಾತ್ ನಾಳೆ ಇರದೇ ಹೋದರೆ ನಾಡಿದ್ದು ಇರಲ್ಲ ಅಂತ ಇದ್ರೆ ಆಯ್ತು, ಸಂತೋಷ ಮಾಡೋದು, ಅವಕಾಶ ಇದ್ರೆ ಮಾಡ್ಬೋದು.